ಹಲೋ. ಅಹೋರಾತ್ರ ನಮಸ್ತೆ. ಹಾ. ಅಹೋರಾತ್ರ ಇದು ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಏನಂದ್ರೆ ತುಂಬಾ ಜನ ಈ ಗ್ಯಾಸ್ಟ್ರಿಕ್ ಇಂದ ಮತ್ತೆ ಈ ಮೈಗ್ರೇನ್ ಹೆಡ್ಏಕ್ ಇಂದ ಬಳಲ್ತಾ ಇರ್ತಾರೆ. ನನಗೂ ಇದೆ ಕೂಡ, ನನಗೂ ಹೆಲ್ಪ್ ಆಗುತ್ತೆ ಮತ್ತೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಹೋರಾತ್ರ. ಅದಕ್ಕೆ ಯಾವಾದ್ರೂ ಒಂದು ಒಳ್ಳೆ ಮೆಡಿಸಿನ್ ಇದ್ರೆ ಹೇಳ್ಬೇಕಿತ್ತು ಅಹೋರಾತ್ರ. ಗ್ಯಾಸ್ಟ್ರಿಕ್ ಅಂದ್ರೆ ಏನ್ ಗೊತ್ತೇನೋ, ಶರೀರದಲ್ಲಿ ಬ್ರೈನ್ ಹುಚ್ಚಾದ್ರೆ ಹುಚ್ಚ ಅಂತಾರೆ. ಹಂಗೆ ನಮ್ಮ ಶರೀರದಲ್ಲಿ ಅನೇಕ ಭಾಗಗಳು ಹುಚ್ಚಿಡಿಯುತ್ತೆ, ತಾಳ್ಮೆ ಕಳ್ಕೊಳತ್ತೆ. ಹಂಗೆ ತಾಳ್ಮೆ ಕಳ್ಕೊಳ್ಳೋದ್ರಲ್ಲಿ ನಮ್ಮ ಸ್ಟಮಕ್ ತಾಳ್ಮೆ ಕಳೆದುಕೊಂಡಾಗ ಗ್ಯಾಸ್ಟ್ರಿಕ್ ಆಗತ್ತೆ. ಅಂದ್ರೆ ಅದಕ್ಕೊಂದು ನಿಯಮ ನೀತಿಗಳಿರುತ್ತೆ. ಇಷ್ಟೊತ್ತಿಗೆ ಅದು ಬಯಲಾಜಿಕಲ್ ಅಲಾರಂ ಇರುತ್ತೆ. ಈ ಜಗತ್ತಲ್ಲೆಲ್ಲ ಒಂದು ಶ್ರೇಷ್ಠ ಅಂದ್ರೆ ಒಂದು ನಾಯಿಗೆ ಅದಕ್ಕೆ ಟೈಮ್ ನೋಡಕ್ ಬರೋದಿಲ್ಲ. ದಿನಾ ಸಂಜೆ 6 ಗಂಟೆಗೆ ಊಟ ಹಾಕು, ಅದು ಕರೆಕ್ಟ್ ಅದಕ್ಕೆ 6 ಗಂಟೆಗೆ ಅದೇ ಜಾಗಕ್ಕೆ ಬಂದ್ಬಿಡುತ್ತದು. ಟೈಮೇ ಗೊತ್ತಿರಲ್ಲ ಅಲ್ವಾ. ಹಾವುಗಳು ಒಂದ್ಸಲ ಇದು ಸ್ವಿಮ್ಮಿಂಗ್ ಪೂಲ್ ಗಾರ್ಡನ್ ಇದೆ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಹತ್ರ. ಅಲ್ಲಿ ಒಂದು ಮೆಟ್ಲ ಮೇಲೆ ಕೂತ್ಕೊಂಡು ನಾನು ಕಾಲ ಕಳೀತಿದ್ದೆ ಸಂಜೆ. ಒಂದ್ ದೊಡ್ಡ ಹಾವು ನನ್ನ ಕಾಲ್ ಮೇಲೆ ಕೆಳಗಡೆ ಹೋಯ್ತು. ಅವಾಗ ನಾನು ಎದ್ರೆ ಇನ್ನದು ಅಲ್ಗಾಡಿದ್ರೆ ಇದು ಕಚ್ಬೋದು ಅಂತ ಹಂಗೇ ಕೂತಿದ್ದೆ. ಅದು ಹೊರಟೋದ್ಮೇಲೆ ಅವಾಗ ಅವ್ರು ಹೇಳಿದ್ರು ಇಲ್ಲಿ ದಿನ ಹೋಗುತ್ತೆ ಅಂತ. ಅಲ್ಲಿ ಗಾರ್ಡನರ್ ಹೇಳಿದ್ರು ದಿನ ಹೋಗುತ್ತಲ್ಲಿ ಅಂತ. ನಾನು ನೆಕ್ಸ್ಟ್ ಡೇ ಅದೇ ಟೈಮಿಂಗ್ ನೋಡ್ಕೊಂಡು ಅಲ್ಲೇ ಬಂದು ನಿಂತ್ಕೊಂಡು ನೋಡಿದ್ರೆ ಹಾವು ಹಂಗೇ ಅದೇ ಟೈಮ್ಗೆ ಆಚೆ ಬಂತು. ಅಂದ್ರೆ ದೊಡ್ಡ ಸರ್ಪ ಅದು. ಅಂದ್ರೆ ಯಾವುದೇ ಜೀವ ಜಾತಿಗಳಿಗೆ ಮತ್ತೆ ಜೀವಿಗಳ ಒಳಗಡೆ ಇರೋ ಪಾರ್ಟ್ಸ್ಗೆ ಟೈಮ್ ಸೆನ್ಸ್ ಇರುತ್ತೆ. ಅದನ್ನ ಬಯಲಾಜಿಕಲ್ ಅಲಾರಂ ಅಂತಾರೆ. ಹಂಗೆ ನಮ್ಮ ಹೊಟ್ಟೆ ಸ್ಪ್ಲೀನು, ಹೊಟ್ಟೆ ನಮ್ಮ ಜಠರಕ್ಕೂ ಇಂಥ ಟೈಮಲ್ಲೇ ಊಟ ಬೀಳತ್ತೆ ಅನ್ನೋದು ಗೊತ್ತಾಗುತ್ತೆ. ದಿನ 2 ಗಂಟೆಗೆ ಊಟ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಅದು ಅವಾಗ ಏನ್ ಮಾಡುತ್ತೆ, ಅದು ಜಠರದಲ್ಲಿ ಜೀರ್ಣ ರಸ ಉತ್ಪತ್ತಿ ಮಾಡುತ್ತೆ. ಆ ರಸ ಉತ್ಪತ್ತಿ ಮಾಡೋ ಟೈಮಲ್ಲಿ ಇವಾಗ ಇವತ್ತು 2 ಗಂಟೆಗೆ ತಿಂತೀಯ, ನಾಳೆ 4 ಗಂಟೆಗೆ ತಿಂದಾಗ ಅದು 2 ಗಂಟೆಗೆ ಉತ್ಪತ್ತಿ ಮಾಡ್ಕೊಂಡ್ಬಿಡುತ್ತೆ ರಸ. ಅದು ಆಸಿಡ್, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, HCl. ಅದು ತುಂಬಾ ಭಯಂಕರ ಆಸಿಡ್. ಬೆರಳು ಹಾಕಿದ್ರೆ ಬೋನ್ ಆಚೆ ಬರುತ್ತೆ ಅಂತ ಆಸಿಡ್ ಅದು. ಅದು ಯಾವಾಗ ಊಟ ಬೀಳಲ್ವೋ ಅದು ಜಠರದ ಗೋಡೆಗಳನ್ನೆಲ್ಲ ಸುಟ್ಟು ಬಿಡುತ್ತೆ. ಅದನ್ನೇ ಅಸಿಡಿಟಿ ಅಂತ ಕರೀತಾರೆ. ಗ್ಯಾಸ್ ಅಂದ್ರೆ ಆ ಸುಟ್ಟ ಇದಕ್ಕೆ ಗ್ಯಾಸ್ ಆಚೆ ಬರುತ್ತೆ, ವಾಯು. ಅದು ಗ್ಯಾಸ್ಟ್ರಿಕ್ ಟ್ರಬಲ್. ಇವಾಗ ಏನಾಗುತ್ತೆ, ಅವಾಗ ಅದಕ್ಕೆ ಜಠರಕ್ಕೆ ಹುಚ್ಚು ಹಿಡಿಯುವಂತಹ ರೋಗವನ್ನ ಅಸಿಡಿಟಿ ಅಂತಾರೆ. ಅದಕ್ಕೆ ಮೆಡಿಸಿನ್ ಇಂದ ಆ ಲೇಯರ್ಸ್ ಕ್ಲಿಯರ್ ಆಗಿ ಒಮೇಜ್ ಟಿ, ರ್ಯಾಂಟ್ಯಾಕು, ಫ್ಯಾಂಟಾಪು, ಇವೆಲ್ಲ ಮೆಡಿಸಿನ್ಸ್ ಆಂಟಾಸಿಡ್ಸ್ ಆಸಿಡ್ ನ ರಿಲೀಸ್ ಕಡಿಮೆನೂ ಮಾಡುತ್ತೆ, ಆ ಗೋಡೆಗಳನ್ನೆಲ್ಲ ಡ್ಯಾಮೇಜ್ ಆಗದಂಗೆ ನೋಡ್ಕೊಳತ್ತಷ್ಟೇ. ಆದ್ರೆ ನಾವು ಮಾತ್ರ ಟೈಮಲ್ಲಿ ಊಟ ಮಾಡೋದು ಇದೆಲ್ಲ ಬಿಟ್ಟಿದೀವಿ. ಟೈಮಲ್ಲಿ ಎಷ್ಟು ಊಟ ಮಾಡ್ಬೇಕು, 1 ಬೊಗಸೆ ಅಷ್ಟು ತಿನ್ಬೇಕು, 2 ಬೊಗಸೆ ಅಷ್ಟು ಲಿಕ್ವಿಡ್ ಹಾಕೋಬೇಕು. ಅವಾಗ ನಮ್ಗೇನಾಗಲ್ಲ. ಇನ್ನೊಂದು ಜಠರ ಇರುತ್ತಲ್ಲ, ಅರ್ಧ ಜಠರ ತುಂಬಿರ್ಬೇಕು, ಮುಕ್ಕಾಲ್ ಮ್ಯಾಕ್ಸಿಮಮ್, ಇನ್ನು ಕಾಲ್ ಭಾಗ ಓಪನ್ ಇರ್ಬೇಕು. ಹೀಗಿರುವಾಗ ಇವ್ರೇನ್ ಮಾಡ್ತಾರೆ, ಮುಕ್ಕಾಲೆಲ್ಲ 200 ಟೈಮ್ಸ್ ತಿಂದು ಬಿಡ್ತಾರೆ. 100 ಟೈಮ್ ಜಾಗ ಇದ್ರೆ ಜಠರ ಊದ್ಕೊಳ್ಳೋವರೆಗೂ. ಅದು ಕೂಡ ಅಸಿಡಿಟಿಗೆ ಕಾರಣ ಆಗುತ್ತೆ. ಇವೆಲ್ಲ ಸಿಂಪಲ್ ಆಗಿ ಹೋಗೋದನ್ನ ನಾವು ಜಾಸ್ತಿ ಮಾಡ್ಕೋತೀವಿ. ಅದಕ್ಕೆ ಎಂಡೋಸ್ಕೋಪಿ ಮಾಡೋದು, ಈಸಿಫೋಗಸ್ ಒಳಗಡೆ ಪೈಪ್ ಅದ್ ಹೇಳಿದ್ರು ಅವ್ರ ಹತ್ರ. ಅದಕ್ಕೆ ನಾನು ಮಾಡಿಸ್ಲೇಬೇಡ ಅಂತ. ಅದಕ್ಕೆ ಏನು ಮಾಡಿಸ್ಬೇಡ, ಇವತ್ತಿಂದ ಬೊಗಸೆ ಅಷ್ಟೇ ತಿನ್ನು. 1 ಕೈ ಬೊಗಸೆ ಇದೆಯಲ್ಲ ಅಷ್ಟು ತಿನ್ನು, 2 ಬೊಗಸೆ ಅಷ್ಟು ಲಿಕ್ವಿಡ್ ನೀರು ಮಜ್ಜಿಗೆನೋ ಏನಾದ್ರು ಕುಡಿ ಅಷ್ಟೇ. ಒಂದೊತ್ತು ಮತ್ತೆ 2 ಅವರ್ಸ್ ಹಸಿವಾದಾಗ ಆಮೇಲೆ ನೋಡೋಣ 1 ಬೊಗಸೆ. 1 ಬೊಗಸೆ ಅಂದ್ರೆ ಮ್ಯಾಕ್ಸಿಮಮ್ 1.5 ಇಂದ 2 ಇಡ್ಲಿ ಬರುತ್ತೆ ಅಷ್ಟೇ. 1.5 ಇಡ್ಲಿ ಅಷ್ಟೇ, 1 ಇಡ್ಲಿನೇ
ಬಟ್ ಒಂದ್ ಇಡ್ಲಿಲಿ 2 ಗಂಟೆ ಆದ್ಮೇಲೆ ಮತ್ತೆ ಇನ್ನೊಂದು ಇಡ್ಲಿ. ಅಂದ್ರೆ ಒಂದು ಬೊಗಸೆ ಅಷ್ಟು ಅನ್ನ ತಿನ್ನೋದು, ದೋಸೆ ತಿನ್ನೋದು, ಒಂದ್ ದೋಸೆ ತಿನ್ನೋದು, ಹಂಗ್ ಮಾಡು ಕಂಟ್ರೋಲ್ ಬಂದ್ಬಿಡುತ್ತೆ. ಮತ್ತೆ ಒಂದು 10 ದಿವಸ ಒಮೇಸ್ ಅದ್ರ ಬದಲು ಇನ್ನೂ ಬೇಗ ನಿಧಾನಕ್ಕೆ ತಡ್ಕೋತೀನಿ ಅಂದ್ರೆ BC25 ಅಂತ ಸಿಗುತ್ತೆ, ಬಯೋಕೆಮಿಕ್ ಸಾಲ್ಟ್. ಆ BC25 ತಗೊಂಡು ಆ ಬಯೋಕೆಮಿಕ್ ಸಾಲ್ಟ್ ಹೋಮಿಯೋಪತಿ ಶಾಪ್ ಅಲ್ಲಿ ಸಿಗುತ್ತೆ. ಅದನ್ನ ದಿನ 4 ಬಾರಿ 4 ಒಲಿ ನಾಲ್ಗೆ ಕೆಳಗೆ ಹಾಕೋ. ಇನ್ನು ಆಯುರ್ವೇದದಲ್ಲಿ ಹೋದ್ರೆ ಲಘು ಸೂತ್ಸೇಕರ ಅಂತ ಒಂದು ಮಾತ್ರೆ ಬರುತ್ತೆ, ಅದು ಕೂಡ ತಗೋಬಹುದು. ಅಂದ್ರೆ ಒಮೇಸ್ ಡಿ ಇದೆಯಲ್ಲ, ಒಮೇಸ್ ಡಿ ಅಂದ್ರೆ ಸ್ವಲ್ಪ ಈ ಕೆಲವ್ರಿಗೆ ಎಷ್ಟು ಸುಟ್ಟೋಗಿರುತ್ತೆ ಅಂದ್ರೆ ಜಟ್ರ, ಅದು ಮೇಲ್ಗಡೆ ಪೈಪ್ ಅನ್ನನಾಳಕ್ಕೆ ಒಂದು ಡೋರ್ ಇರುತ್ತೆ, ಒಳಗೆ ಹೋಗ್ಬೋದು ಹೊರಗೆ ಬರಬಾರ್ದು ಅಂತ. ಆ ಡೋರ್ನೇ ಸುಟ್ಟು ಬಿಡುತ್ತೆ. ಅದಕ್ಕೆ ತಿಂದಿದ್ದೆಲ್ಲ ಬಾಯಿಗೆ ಬರ್ತಾ ಇರುತ್ತೆ. ಆ ಬಾಯಿಗೆ ಬರದಂಗ್ ನೋಡ್ಕೊಳುತ್ತೆ ಡಿ ಡಾಮ್ಸ್ಟ್ರಾಲ್. ಆದ್ರಿಂದ ಅರ್ಜೆಂಟ್ಗೆ ಸ್ವಲ್ಪ ಟೆಂಪ್ರರಿ ರಿಲೀಫ್ಗೆ ಒಂದು 10 ಟ್ಯಾಬ್ಲೆಟ್ ದಿನಕ್ಕೊಂದ್ರ ಪ್ರಕಾರ 10 ದಿವಸ ಬೆಳಗ್ಗೆ ಬರೀ ಹೊಟ್ಟೆಗೆ ತಗೊಳ್ಳಿ. ಅದಾದ್ಮೇಲೆ ನೀನು ಹೋಮಿಯೋಪತಿ ಅಲ್ಲಿ ಸಿಗುವಂತ ಬಯೋಕೆಮಿಕ್ ಸಾಲ್ಟ್ ಒಂದು 6 ತಿಂಗಳು BC25 ತಗೊಳ್ಳಿ, ಸರಿ ಹೋಗ್ಬಿಡುತ್ತೆ. ಗೋಲಿ ಅವ್ರ ಹತ್ರ ಚಿಕ್ಕದು ಸಕ್ಕರೆ ಗೋಲಿ ಇಷ್ಟು ಮಾಡಿ. ಮೈಗ್ರೇನ್ ಇಲ್ಲ ಅವ್ರ ಹತ್ರ. ಅದು ಅಸಿಡಿಟಿ ಇಂದಾನೆ ಅನ್ನಕ್ಕೂ ನರಮಂಡಲ ಹೆಂಗಿರುತ್ತೆ ಅಂದ್ರೆ ಎಲ್ಲ ಬ್ರೈನ್ ಕನೆಕ್ಟೆಡ್ ಇರುತ್ತೆ. ಯಾವಾಗ ಇಲ್ಲಿ ಆಸಿಡ್ ನರಗಳ ಮುಖಾಂತರ ತಲೆಗೊಡಿಯುತ್ತೆ, ಅವಾಗ ಬ್ರೈನ್ ಅಲ್ಲಿರೋ ನರಗಳು ಸಿಕ್ಕಾಬಿಟ್ಟೆ ಗುರಿ ಆಗುತ್ತೆ. ನಾನೇನ್ ಅನ್ಕೊಂಡೆ ಅವ್ರ ಹತ್ರ, ನಾನು ಒಂದ್ ಕಂಪ್ನಿ ಕೆಲಸ ಮಾಡೋದು. ಅರೆ ಬಿಡಲ್ಲ, ಜಾಸ್ತಿ ಮಾತಾಡಬೇಡ, ಇಷ್ಟು ಕೇಳಿದ್ಯಲ್ಲ ಸಾಕು. ಅವ್ರ ಹತ್ರ ಮತ್ತೆ ಇನ್ನೊಂದು ಆಕ್ಚುಲಿ ಅಸಿಡಿಟಿ ಬರೋದು ಫ್ರೈಟು ಅಂದ್ರೆ ಇಂತ ಫ್ರೈಡ್ ಜಂಕ್ ಫುಡ್ ತಿನ್ನೋದ್ರಿಂದ, ಫ್ಲೈಟ್ ಅಂದ್ರೆ ಅರ್ಜೆಂಟ್ ಅಲ್ಲಿ ಓಡೋದ್ರಿಂದ, ಅರ್ಜೆಂಟ್ ಅಲ್ಲಿ ತಿನ್ನೋದ್ರಿಂದ, ಫ್ಲೈಟು ಫೈಟು ಅಂದ್ರೆ ಜಗಳಗಳಾಡೋದ್ರಿಂದ, ಬೇಸರ ಪಟ್ಕೊಳ್ಳೋದ್ರಿಂದ, ಮಾನಸಿಕ ಒತ್ತಡಗಳಿಂದ, ಫ್ರೈಟು ಫೈಟು ಫ್ಲೈಟ್ ಇವುಗಳಿಂದ ಮಾನಸಿಕವಾಗಿ ಬಹಳ ಇದಾಗಿದ್ದೀನಿ. ಅದಕ್ಕೆ ಅವೆಲ್ಲ ಸರಿ ಮಾಡ್ಕೋ, ಸರಿ ಹೋಗುತ್ತೆ. ಓಕೆ. ಅವ್ರ ಹತ್ರ ಇನ್ನು ಕೇಳೋದಿದೆ ಅವ್ರ ಹತ್ರ, ಬಟ್ ನನ್ ಸಾಲ ಇನ್ನೊಂದು ವರ್ಷ ಇದೆ. 1 ವರ್ಷ ತೀರಿದ್ಮೇಲೆನೆ ನಿಮಗೆ ಕಾಲ್ ಮಾಡ್ತೀನಿ.